ಮಂಗಳ, ಇದೇ ಅಂಗಳದಲ್ಲಿ ಕಣೆ ನನ್ನ 3 ಮಕ್ಕಳು ಪುಟ್ಟ ಮಕ್ಕಳು ಆಡಿ ಬೆಳೆದಿದ್ದು. ಆ ಗೀತಾ ಅಂತೂ 3 ಹೊತ್ತು ಅವ್ರ ಅಪ್ಪಂಗೆ ಜೋತ್ ಹಾಕೊಂಡಿರೋಳು. ಕೂತ್ರೆ ತೊಡೆ ಮೇಲೆ, ಎದ್ರೆ ಹೆಗಲ್ ಮೇಲೆ, ಮಲಗಿದ್ರೆ ಮಗ್ಳಲ್ಲಿ ಅಂತ 3 ಹೊತ್ತು ಅವ್ರಿಗೆ ಅಂಟ್ಕೊಂಡೇ ಇರ್ತಿದ್ಲು. ಈಗ ನೋಡು, ಎಲ್ಲ ಮಕ್ಕಳು ದೊಡ್ಡವರಾಗ್ಬಿಟ್ರು. ಗೀತಾ ಗಂಡದ ಮನೆಗೆ ಹೊಟ್ಟೋದ್ಲು. ರೆಕ್ಕೆ ಬಲಿತು, ಗೂಡ್ಬಿಟ್ಟು ಹಾರು ಹೋದ್ಲು. ಅತ್ತೆ, ಹೆಣ್ಮಕ್ಳು ಅಂದ್ರೆ ಹಾಗೆ ಅಲ್ವಾ? ಬೇರೆಯವ್ರ ಮನೆಗೆ ಹೋಗಿ ಅವ್ರ ಮನೆ ಬೆಳಗ್ಲೇಬೇಕಲ್ವಾ? ಈಗ ನಾನ್ ನೋಡಿ ಈ ಮನೆಗ್ ಬಂದು ದೀಪ ಹಚ್ಚಿ ಮನೆ ಬೆಳಗ್ತಾ ಇಲ್ವಾ? ನಾನೆಲ್ಲ ಇಲ್ಲ ಅಂದೆ, ಅದನ್ನ ನೀನ್ ಹೇಳ್ಬೇಕಾ? ಹೇಳ್ಕೊಂಡಿಲ್ಲ ಅಂದ್ರೆ ನಾನೇ ಮಾಡಿದ್ದು ಅಂತ ಹೇಗ್ ಗೊತ್ತಾಗತ್ ಹೇಳಿ? ಅಬ್ಬಬ್ಬಬ್ಬ, ಈ ತರ ಕುಂಕುಮತ್ಗೇನು ಕಡಿಮೆ ಇಲ್ಲ ಕಣೆ. ಪಾಪ ನಮ್ಮನೆ ದೇವರು ವೆಂಕಟರಮಣ ಸ್ವಾಮಿ ನನ್ನ ಕೈಯಲ್ಲೂ ದೀಪ ಹಚ್ಚಿಸ್ಕೊಂಡ, ನಿನ್ ಕೈಯಲ್ಲೂ ದೀಪ ಹಚ್ಚಿಸ್ಕೊತಾ ಇದ್ದಾನೆ. ಅದು ಏನ್ ಪಾಪ ಮಾಡಿದ್ನೋ ಏನೋ. ಹೌದೌದು, ಇಷ್ಟು ಚುಚ್ಚು ಮಾತಾಡಿದ್ರು ನಾನು ಈ ಮನೆ ಹಿತ ಬಯಸ್ತಾ ಇದ್ದೀನಲ್ಲ, ಅದು ನನ್ ದೊಡ್ಡತನ. ಇದು ನಿಮ್ ವೆಂಕಟರಮಣಂಗ್ ಗೊತ್ತಿರುತ್ತೆ. ಎಲ್ಲಿ ಹೋದ್ರು ಸೊಸೆಯರ್ ಕರ್ಮ ಅನುಭವಿಸ್ಲೇಬೇಕಲ್ಲ. ನಿಮ್ ಮಗಳು ಬೇರೆಯವ್ರ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ, ಅದನ್ನ ಮರಿಬೇಡಿ ಅತ್ತೆ. ಗೊತ್ತು ಕಣೆ, ಅದಕ್ಕೆ ನನ್ನಂಥ ಅತ್ತೆನೇ ಆಗಿರ್ಲಿ ಅವಳ ಅತ್ತೆ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಪಾಪ ಗೀತಾ ದಿನ ಕಷ್ಟದಲ್ಲಿ ಕೈ ತೊಳಿಬೇಕು, ಅವ್ರ ಅತ್ತೆ ಕೈಲಿ ಚುಚ್ಚು ಮಾತು ಕೇಳ್ತಾನೆ ಇರ್ಬೇಕು. ನಾನೇನೇ ಮಾಡಿದೆ ನಿಂಗಂಥದ್ದು? ಮಗಳಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದೀನಲ್ಲೇ. ಹೋಗೋಗು, ಕೆಲಸ ನೋಡ್ಕೊ. ಸೀನಾ ಬರೋ ಹೊತ್ತಾಯ್ತು, ಅಡುಗೆ ಮಾಡಿ ಹಾಕು. ಓಹೋ, ನೀವು ಹೇಳಿಲ್ಲ ಅಂದ್ರೆ ನಾನು ಅಡುಗೆ ಮಾಡಲ್ವಾ? ದಿನ ಬೇಸಾಕೊಳ್ಳಿ ನಾನು, ಅದ್ರಲ್ಲಿ ಇದು ಬೇರೆ ಇವ್ರದ್ದು. ಅಬ್ಬಬ್ಬಬ್ಬಬ್ಬ, ಇಷ್ಟು ಮಾತಾಡಿದ್ರೆ ಅಪ್ಪಿ ತಪ್ಪಿ ನಾನು ಇಷ್ಟುದ್ದ ಮಾತಾಡ್ತಾಳೆ. ಆ ನಾಲ್ಗನಿಗೆ ಯಾವ ಚರ್ಮದಿಂದ ಮಾಡಿದ್ದ ಏನೋ. ರೇವತಿ ಅವರೇ ನಮಸ್ಕಾರಮ್ಮ. ಬನ್ನಿ ಅನುಪಮ ಅವರೇ. ನನ್ನ ಸೊಸೆ ತುಂಬಾ ಚೆನ್ನಾಗಿದ್ದಾರೆ. ಸುಮತಿ ಅವ್ರ ಸೊಸೆ. ಚೆನ್ನಾಗೇ ಇದ್ದಾಳೆ. ತಗೊಳ್ಳಿ ಅಮ್ಮ, 500 ರೂಪಾಯಿ ಇದೆ. ತಗೊಳ್ಳಿ ಅಮ್ಮ, ಇದರಲ್ಲಿ 700 ರೂಪಾಯಿ ಇದೆ. ಇದೇನು ಅನುಪಮ ಅವರೇ, ನನ್ನ ಸೊಸೆಗೆ 500 ಕೊಟ್ಟಿದ್ದೀರಾ, ಸುಮತಿ ಸೊಸೆಗೆ 700 ಕೊಟ್ಟಿದ್ದೀರಾ? ನಿಮ್ಮ ಸೊಸೆಗೆ ಕಡಿಮೆ ಬಟ್ಟೆ ಆದ್ರೆ ಸಾಕು, ಅವ್ರ ಸೊಸೆಗೆ ಜಾಸ್ತಿ ಬಟ್ಟೆ ಬೇಕಲ್ಲ. ಅದಕ್ಕೆ. ಅದು ಸರಿ ಬಿಡಿ, ಪರವಾಗಿಲ್ಲ.